ಗೆಸ್ಟ್ ಲೆಕ್ಚರರ್ ಅಂಥೇಳಿ ಅಲ್ಲಿ ಯೂನಿವರ್ಸಿಟಿ ಒಳಗೆ ಹೋಗಿ ಟ್ರೈನಿಂಗ್ ಕೊಟ್ಟು ಬಂದೆ. ಎಷ್ಟು ಮರ್ಯಾದೆ ಸಿಗ್ತದೆ, ಎಷ್ಟು ಹೆಮ್ಮೆ ಅನ್ನಿಸ್ತದ ನನಗೆ. ಅದನ್ನು ಪ್ರತಿಯೊಬ್ಬರಿಗೂ ನಾ ಅದನ್ನೇ ಹೇಳಿದೆ. ಇದು ಎಲ್ಲ ನಾನು ಇಷ್ಟು ಮುಂದೆ ಬರಲಿಕ್ಕೆ ನಮ್ಮ ಫ್ಯಾಮ್ಲಿ ಮಹತ್ವ. ನಮಗಿಬ್ಬರು ಮಕ್ಕಳು ಅಂತ ಹೇಳಿದೆ ನಾನು. ನಮ್ಮ ಮಗಳು MSc ಕಾಲೇಜ್ ಲೆಕ್ಚರರು, BSc ಹೈಸ್ಕೂಲಕ್ಕಿದ್ದಾಗ ಹುಡುಗರ ಜೋಡಿ ಹೊರಗೆ ಆಟ ಆಡ್ಲಿಕ್ಕೆ ಹೋಗ್ತಿದ್ದಿಲ್ಲ ಅವರು. ನನ್ನ ಕೈ ಒಳಗೆ ಶಾವ್ಗೆ ಮಾಡ್ತಿದ್ಲ. ನಮ್ಮ ಮಸಿನ ಶಾವ್ಗೆ ಇರೋದಿಲ್ಲ, ಹಾಲಾಗಿ ಕಲಿಸಿ ತುಪ್ಪದೊಳಗೆ ಈ 2 ಬಟ್ಟಿನಿಂದ ಮಾಡಿದಂಥ ಶಾವ್ಗೆ ಅದು ಶಾವ್ಗೆ ಮಾಡ್ತಿದ್ಲಕ್ಕೆ. ಮತ್ತು ನಮ್ಮ ಮಗ ಡಿಪ್ಲೊಮಾ ಆಟೋಮೊಬೈಲ್ ಇಂಜಿನಿಯರ್. ಅವ ಮಾಡಿದ್ರೆ ಸಹಿತ ಕಾಲೇಜ್ ಬಿಟ್ಟು ಬಂದು ಅವ ನನ್ನ ಕೈ ಒಳಗೆ ಅವಲಕ್ಕಿ ಹಪ್ಪಳ ಅದೆಲ್ಲ ಮಾಡ್ತಿದ್ದ. ಪೌಚದ ಹಿಂಗೆ ರೋಟಿ ಮೇಕರ್ದು ಇರ್ತದಲ್ಲ, ಹಂಗೆ ಪ್ರೆಸ್ ಮಾಡೋದದ, ಅದೆಲ್ಲ ಮಾಡಿ ಇದನ್ನು ಮಾಡ್ತಿದ್ದ. ನಾನು ಅಡ್ವರ್ಟೈಸ್ಮೆಂಟಿಗೆ ಮತ್ತೊಬ್ರಿಗೆ ಹೇಳೋದ್ರೊಳಗೆ ಏನದ ಅಂತ ಹೇಳಂದು ನಾನು PNG ಅಂತ ಪ್ರ್ಯಾಟನ್ ಆ್ಯಂಡ್ ಗ್ಯಾಂಬಲ್ ಅಂತ ಹೇಳಿ ಕಂಪ್ನಿ, ಆ ಕಂಪ್ನಿ ಒಳಗೆ ವರ್ಕ್ ಮಾಡ್ಲಿಕ್ಕೆ ಸೇರಿದೆ ನಾನು. ಏನಂದ್ರೆ ನನಗೆ ಅಲ್ಲಿ ಪಗಾರ ಕಡಿಮೆ ಇರ್ತಿತ್ತು, ಆದರೆ ಅಷ್ಟೇ ನನ್ನ ಅಡ್ವರ್ಟೈಸ್ಮೆಂಟ್ ಆಗ್ತದೆ, ಡೋರ್ ಟು ಡೋರ್ ನಂದು ಅಡ್ವರ್ಟೈಸ್ಮೆಂಟ್ ಆಗ್ತದೆ ಏರಿಯಾ ವೈಸ್ ಅಂತ ಅಂದ್ಕೊಂಡು. ಪ್ಯಾಂಟಿನ ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪೂ ಅದೆಲ್ಲ ಬರ್ತಿದ್ದು, ಅವೆಲ್ಲ ಇದು ಮಾಡ್ತಿದ್ದೆ. ಮತ್ತು ನನಗೆ ಮಾರ್ಕೆಟಿಗೆ ಇನ್ನೂವರೆಗೂ ನಾವು ಉದ್ದಕೈ ಹೋಗ್ತೀನಿ ಬರ್ತೀನಿ ಆಗ್ತದೆ. ನನಗೆ ಎಷ್ಟು ಏನು ತರೋದೆಲ್ಲ ನಮ್ಮ ಮನೆಯವರೇ ತಂದು ಕೊಡೋದು. ಇಲ್ಲ ನೀ ಹೇಳು, ಆವಾಗ ಅವರೇ ತಂದು ಕೊಡ್ತಿದ್ರು. ಅಂದರೆ ಅಂಗಡಿ ಒಳಗೆ ಹೇಳಿಬಿಡ್ತಿದ್ರು, ಅವು ಅಂಗಡಿ ಇಷ್ಟಿಷ್ಟು ಹೇಳ್ಯಾರ ನೋಡಪ್ಪ, ತಂದು ನಿಮ್ಮ ಮನೆಗೆ ಒಯ್ದು ಹಚ್ಚಿಬಿಡು ಅಂತ. ಈಗಾದರೂ ಸಹಿತ ಅವ್ರು ಅಷ್ಟೇ ಮಾಡ್ತಾರೆ. ಬರ ಏನೇನು ಬೇಕು ಹೇಳು, ಎಲ್ಲ ಲಿಸ್ಟ್ ಕೊಡು, ನಾ ಕೊಟ್ಟು ಹೋಗ್ತೀನಿ. ನಾ ಇನ್ನೂವರೆಗೂ ಕಿರಾಣಿ ಅಂಗಡಿಗನ್ನು ಇದಕ್ಕನ್ನು ಒಟ್ಟಾಗಿ ಹೋಗಿಲ್ಲ ನಾನು. ಎಲ್ಲರೂ ಫ್ಯಾಮ್ಲಿ ಬೆಂಬಲಕ್ಕನೆ. ಸ್ಟಾಲ್ ಹಾಕ್ತೀನಿ ಎಲ್ಲ ಕಡೆನೂ. ಗೌರ್ಮೆಂಟದಿಂದ ಸ್ಟಾಲ್ ಬಂತು ಖಾದಿ ಒಳಗೆ. ಎಲ್ಲರಿಗೂ ರಗಡ್ ಬಾಡಿಗೆ ತಗೋತಿದ್ರು. ಆದ್ರೆ ನನಗೆ ನೋಡಿ ಕೊಡಮ್ಮ ನೀನು ಅಂತ ಇಷ್ಟೇ ಹೇಳಿಬಿಡ್ತಿದ್ರು ಅವರು. ಇಸ್ಕೋತಿದ್ರು. 10 ದಿವಸ 15 ದಿವಸಗಟ್ಟಲೆ ಸ್ಟಾಲ್. ನಿಂಬೆ ಉತ್ಸವ ಮಾಡಿದ್ರು. ಆದರೂ ನಿಂಬೆ ಉತ್ಸವದೊಳಗಾದರೂ ಸಹಿತ ಎಲ್ಲ ಚೆಕ್ ಮಾಡಿದ್ರು. ಮಾಡಿ ಇಲ್ಲಮ್ಮ ನಿಮ್ಮದು ಸೆಕೆಂಡ್ ಬಂದದ ನಿಂಬೆ ಉತ್ಸವದೊಳಗೆ. ಕನ್ಗಲ್ ರಂಗ ಮಂದಿರದೊಳಗೆ ಫಂಕ್ಷನ್ ಮಾಡಿ ಉಮೇಶ್ ಕತ್ತಿ ಅಂತ ಉಸ್ತುವಾರಿ ಇದ್ರು ಅವರು ಕೈಯಿಂದ ನನಗದನ್ನು ಕೊಡಿಸಿದ್ರು. ಅದನ್ನು ಉಸ್ತುವಾರಿಯಿಂದ ನನಗದನ್ನು ಪ್ರಶಸ್ತಿ ಸ್ವಾಮಿ ವಿವೇಕಾನಂದರ ಮೂರ್ತಿ ಕೊಡಿಸಿದ್ರು. ಮತ್ತು ಮನೆಗೆ ಸ್ಟಾಲಿಗೆ ಬಂದು ಎಲ್ಲರೂ ಗೆಸ್ಟ್ಗಳೆಲ್ಲ ಸ್ಟಾಲಿಗೆ ಬಂದು ಅದು ಏನದ ಅಮ್ಮ ಒಡೆದು ನೋಡಿಬಿಡೋಣ ನಾವು ಇಲ್ಲೇ ಅಂತಂದರು. ಒಡೆದು ನೋಡ್ರಿ ಅಂತಂದು ಅವ್ರ ಕಡೆದೇ ಓಪ್ನಿಂಗ್ ಮಾಡಿಸಿ ತೋರಿಸಿ ಭಾಳ ಹೆಮ್ಮೆ ಅನ್ನಿಸ್ತದೆ ರೀ ನನಗಿದನ್ನು ಮಾಡಲಿಕ್ಕೆ. ನಮ್ಮ ಮನೆಯೊಳಗೆ ಎಲ್ಲರಿಗೂ ಭಾಳ ಹೆಮ್ಮೆ ಅನ್ನಿಸ್ತದೆ. ಈಗ ಮೊನ್ನೆ ಬೆಂಗಳೂರದಿಂದ ಫೋನ್ ಬಂತ, ಚಾಮರಾಜನಗರದಿಂದ. ಇಲ್ಲ ನಿಮ್ಮ ಎಲ್ಲ ಬಯೋಡೇಟಾ ಫೋಟೋಗಳು ಎಲ್ಲೆಲ್ಲಿ ಫಂಕ್ಷನ್ ಮಾಡೀರಿ ಎಲ್ಲ ಕೊಟ್ಟು ಕಳಿಸ್ರಿ ಅಂದ್ರೆ. ಯಾರ್ರೀ ನೀವು ಅಂತಂದು ಕೇಳಿದೆ ನಾನು. ಅಂದ್ಕೊಳ್ಳೇನೆ ಇಲ್ಲಮ್ಮ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನದವರು, ಸಂಸ್ಕೃತ ಇಲಾಖೆಯವರು ಅಂತಂದರು. ಅಂದ್ಕೊಳ್ಳೇನ ಹ್ಞೂ ಅಂತಂದೆ. ನಾಂದೆ ಅವರಿಗೆ ಸಂಸ್ಕೃತ ಇಲಾಖೆ ಕನ್ನಡ ಸಾಹಿತ್ಯ ಸಮ್ಮೇಳನದವ್ರು ಅಂದ್ರೆ ನಾನು ಹಾಡುಗಾರತಿನೂ ಅಲ್ಲ, ಲೇಖಕಿನೂ ಅಲ್ಲ, ನನಗೆ ಎದ್ರದ್ದು ಸನ್ಮಾನ ರೀ ಅಂತಂದೆ. ಇಲ್ಲಮ್ಮ ಮಾರ್ಚ್ 8 ಮಹಿಳಾ ದಿನಾಚರಣೆ ಅದಲ್ಲ, ಅದ್ರ ಸಲುವಾಗಿ ನಿಮಗೆ ಸನ್ಮಾನ ಇಟ್ಕೊಂಡಿವಿ, ಸಾಧಕಿ ಅಂಥೇಳಿ ಪ್ರಶಸ್ತಿ ಕೊಡ್ತೀವಿ ಬನ್ನಿರಿ ಅಂತ ಹೇಳಿದ್ರು. ನಾನು ಇವ್ರಿಗೆ ಹೇಳಿದೆ, ನನಗೆ ಅಷ್ಟು ಸಂತೋಷ ಆಗ್ಯದೋ ಇಲ್ಲೋ ನನಗೆ ಗೊತ್ತಿಲ್ಲ. ಅವರು ಪ್ರತಿಯೊಬ್ಬರಿಗೂ ನಮ್ಮ ಮನೆಯವ್ರಿಗೆ ಹಿಂಗೆ ಬಂದದ, ನಮ್ಮ ಮನೆಯವ್ರಿಗೆ ಹಿಂಗೆ ಬಂದದ, ನಮ್ಮ ಮನೆಯವ್ರಿಗೆ ಭಯಂಕರ ಹೆಮ್ಮೆ. ಎಲ್ಲರಿಗೂ ಗೆಳಂದ್ರಿಗೆಲ್ಲ ಫೋನ್ ಹಚ್ಚಿದ. ಅವರು ಬಿಡಬೇಡ್ರಿ ದೇಸಾಯರ, ನೀವು ಹೋಗಿ ಬರಲೇಬೇಕಿದು, ಇಂಥ ದೊಡ್ಡ ಸನ್ಮಾನ ಯಾರಿಗೆ ಸಿಗ್ತದ್ರಿ, ಎಷ್ಟು ರೊಕ್ಕ ಕೊಟ್ಟರು ಸಿಗೋದಿಲ್ಲ ದೇಸಾಯರ, ನೀವು ಹೋಗಿ ಬರಬೇಕಂದ್ವಿ. ಸನ್ಮಾನ ಮಾಡ್ಲಿಕ್ಕತ್ರ ನಾವು ಒಬ್ಬಕ್ಕೆ ಹೋದೆ. ಬನ್ನಿರಿ ಅಮ್ಮ ಅಂದ್ರೆ ಅವರು ಹ್ಞೂ ಅಂದು ಹೋದ್ರೆ ಅವರೇ ಇವರಿಗೆ, ಏನು ರೀ ನಿಮ್ಮ ಮನೆಯವ್ರು ಎಷ್ಟು ದೊಡ್ಡ ಜಾಗದಾಗಿದ್ದಾರೆ, ನೀವು ನಾಲ್ಕು ಕೂತ್ಕೊಳ್ಳೋದ ತೆಳಗಡೆ, ಬನ್ನಿರಿ ಮೇಲೆ ಬನ್ನಿ, ಅವ್ರ ಮಗ್ಲಿಗೆ ಕೂತ್ಕೊ ಬನ್ನಿ ಅಂತ ಹೇಳ. ಉಸ್ತುವಾರಿಕೆ ಇದು ಮೊಹಮ್ಮದ್ ರಫಿ ಅವ್ರು ಅನ್ಲಿಕ್ಕತ್ಕೋನ ಹ್ಞೂ ಅಂತ ಹೇಳಂದು
ಬಂದು ಕೂತ್ರು. ಎಷ್ಟು ಚಂದ ಸನ್ಮಾನ ಇದು. ಎಲ್ಲಿ ಸಿಗ್ತದ, ಎಷ್ಟು ಕೊಟ್ಟರೆ ಸಿಗ್ತದ, ಹುಡುಕ್ಯಾಡಿದ್ರೂ ಸಿಗೋದಿಲ್ಲ ಇಂಥ ಸನ್ಮಾನ. ಭಾಳ ಹೆಮ್ಮೆ ಅನ್ನಿಸ್ತದೆ ನನಗೀಗ. ಎಲ್ಲ ಕಡೆಯೂ ಗೌರ್ಮೆಂಟ್ದವರು DIC ಒಳಗಿದ್ದವರು ಅದೆಲ್ಲ ನನಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಕರೀತಾರೆ. ನನಗೆ ಇವ್ರು ಯೂನಿವರ್ಸಿಟಿಯವರು ಫೋನ್ ಹಚ್ಚಿದ್ರು. ಇಲ್ಲ, ನಾ ಯೂನಿವರ್ಸಿಟಿಯಿಂದ ಮಾತಾಡೋದ್ರಿ, ನೀವು ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಟ್ರೈನಿಂಗ್ ಕೊಡ್ಲಿಕ್ಕೆ ಬರಬೇಕು. ಅಕ್ಕಮಹಾದೇವಿ ಯೂನಿವರ್ಸಿಟಿ ಬಿಜಾಪುರ, ಹಾಂ, ವುಮನ್ ಯೂನಿವರ್ಸಿಟಿ ಒಳಗೆ. ಹ್ಞೂ ಅಂತಂದ್ವಿ. ನಾ ಇಲ್ಲ, ಕರೀಲಿಕ್ಕೆ ವೆಹಿಕಲ್ ಬರ್ತದ ಅಂದರು. ಆಯ್ತು ರೀ ಅಂದೆ. ನಾವು ಹೋದ್ವಿ, ಬಂತರು ಬರೋಬ್ಬರಿ 10 ಗಂಟೆ ಅಂದ್ರೆ 10 ಗಂಟೆಗೆ ಬಂದರು. ಅಲ್ಲೆಲ್ಲ ಟ್ರೈನಿಂಗ್ ಕೊಟ್ವಿ, ಮಾಡಿದ್ವಿ. ಅಲ್ಲಿನೂ ಅವರು ಅದೇ ಅಂದರು, ಈಗ ಉದ್ದಕ್ಕೆ ದೊಡ್ಡ ದೊಡ್ಡ ಡಿಗ್ರಿ ಮಾಡಿ ಮನೆ ಒಳಗೆ ಖಾಲಿ ಕೂಡೋದು ಮಹತ್ವ ಇರೋದಿಲ್ಲ ಅದ್ರೊಳಗೆ. ನಾವು ಎಷ್ಟೇ ನಾವು ದುಡ್ಕೋತ ಹೋದ್ರೇ ಒಂದು ನಮಗೆ ಬಂದದ್ದಕ್ಕೂ ಸಾರ್ಥಕ. ಇದು ಟೊಮೆಟೊ ಚಕ್ಲಿ ಅಂತ ಕರೆ. ಚಕ್ಲಿ ಒಳಗೆ ವೆರೈಟೀಸ್ ಇರುತ್ತೆ. ಪುಟಾಣಿ ಚಕ್ಲಿ ಅಂತ ಬರುತ್ತೆ, ನಮ್ಮದು ಮಾಮೂಲಿ ಚಕ್ಲಿ ಅಂತೀವಿ ಅದಕ್ಕೆ. ಇದು ಟೊಮೆಟೊ ಚಕ್ಲಿ ಅಂತ. ಇದು ಟೊಮೆಟೊ ಚಕ್ಲಿ ಇದೇ ಥರ ಯಾಕೆ ಬರ್ತದಂದರೆ ಇದರಲ್ಲಿ ಜಿಗಿ ಇರೋದಿಲ್ಲ. ರೌಂಡ್ ಮಾಡ್ಬೇಕಂದ್ರೆ ರೌಂಡ್ ಬರಲ್ಲ ಇದ್ರೊಳಗೆ. ಅದಕ್ಕೆ ಹಿಂಗಾಗಿ ಮುರುಕು ಮಾಡ್ದಂಗೆ ಹಿಂಗೆ ಬರ್ತದೆ. ಬರೀ ಟೊಮೆಟೊ ರಸದಾಗನೇ ಮಾಡೋದದ ಇದು. ಮೇಲೆ ನಮ್ಮದು ಗರಂ ಮಸಾಲ ಏನಿರುತ್ತದಲ್ಲ ಅದನ್ನು ನಾವು ಉದುರಿಸಿದ್ವಿ ಅಂದ್ರೆ ಮುಗೀತಿದೆ. ಇದು ರುಚಿ ಇರುತ್ತೆ, ಹುಳಿ ಮದ್ರೆ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇದು ಕಾಯಿ ಸಂಡಿಗೆ ಅಂತ, ಕುಂಬಳಕಾಯಿ ಸಂಡಿಗೆ. ಬತ್ತರಳು ಕುಂಬಳಕಾಯಿ ಹಾಕಿ ಮಾಡಿದಂಥದ್ದು ಸಂಡಿಗೆ ಇದು. ಆಲ್ಮೋಸ್ಟ್ ನಮ್ಮಲ್ಲಿ ಎಲ್ಲ ಬ್ರಾಹ್ಮಿನ್ಸರಿಗೆ ಬೇಕಾಗುವಂಥದ್ದನ್ನೇ ಇದು ಪ್ರಾಡಕ್ಟ್ ಅದ. ಇದು ಸಾಬುದಾನಿ ಹಪ್ಪಳ. ಇದು ಸಾಬುದಾನಿ ಹಿಟ್ಟು ಗಟ್ಟಿಗೆ ಕಲಿಸಿ ಕುಕ್ಕರ್ನೊಳಗೆ ಬೇಯಿಸ್ಕೊಂಡು ಉಳ್ಳಿ ಹಾಕ್ಕೊಂಡು ನಾವು ಮಾಡಿದ್ವಿ ಅಂದ್ರೆ ನಮ್ಗೆ ಯಾವ ಥರ ಬೇಕೋ ಆ ಥರ. ಇದು ನೋಡಲಿಕ್ಕೆ ಇಷ್ಟು ಸಣ್ಣದಿದೆ, ಕರೆದ್ರೆ ಇಷ್ಟು ದೊಡ್ಡ ಆಗುತ್ತೆ ಇದು ಪ್ರಾಡಕ್ಟು. ಇದು ಮೆಂತ್ಯ ಮೆಣಸಿನ್ಕಾಯಿ ಅಂತ ಹೇಳಿ. ಇದು ಮೊಸರು ಅನ್ನಕ್ಕೆ, ಮೊಸರು ಅವಲಕ್ಕಿಗೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ಈ ಚಿನ್ಮೂರಿ ಚೂಡ, ಅವಲಕ್ಕಿ ಚೂಡ ಕಲಿಸಿದ್ರೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ಬಟಾಟಿ ಚಿಪ್ಸ್ ಅಂತ ಹೇಳಿ. ಈಗ ಬೇಸಿಗೆ ಒಳಗೆ ಭಯಂಕರ ಆರ್ಡ್ರ್ಗಳವ. ಇದು ಸುಮಾರಾಗಿ ಒಂದು 20-25 ಕಿಲೋದಷ್ಟು ಆರ್ಡ್ರ್ ಅದ ಈ ಸದ್ಯಕ್ಕೆ. ಈಗ ಇಷ್ಟು ಮಾಡಿದ್ದಂದ್ರೆ ಸಹಿತ 5 ಕಿಲೋ ಮಾಡೀನಿ ಈ ಸದ್ಯಕ್ಕೆ. ಇನ್ನು ಮತ್ತೆ ನಾಳೆ ನಾಡ್ದು ಅದು ಮಾಡಬೇಕು ನಾನು. ಇದು ಅಕ್ಕಿ ಸಂಡಿಗೆ. ಅಕ್ಕಿದು ಬಟ್ ಸಂಡಿಗೆ ಅಂತ ಹೇಳಿ ಇರ್ತದೆ. ಇದರೊಳಗೆ ಗುಲಾಬಿ ಕಲರ್ ಇನ್ನೂ ಇರ್ತದೆ, ಹಳದಿ ಕಲರ್ ಇರ್ತದೆ, ಹಸಿರು ಕಲರ್ ಇರ್ತದೆ. ಫುಡ್ ಕಲರ್ ಆದರೂ ಸಹಿತ ನಾ ಮೊದಲು ಡೈರೆಕ್ಟ್ ಫುಡ್ಡಿಗೆ ಹಾಕಂಗಿಲ್ಲ. ನಾನು ಹಾಲಿನೊಳಗೆ ಕಲಿಸಿ ತೋರಿಸ್ತೀನಿ, ಕಲಿಸ್ತೀನಿ. ಹಾಲು ಒಡಿಲಿಲ್ಲ ಅಂದ್ರೆ ಫುಡ್ ಕಲರ್, ಹಾಲು ಒಡಿತು ಅಂದರೆ ಕೆಮಿಕಲ್ ಕಲರ್ ಇರ್ತದೆ ಅದು. ಹೀಗಾಗಿ ನಾನು ಅದನ್ನು ನೋಡೇನೇ ನಾನು ಹಾಕ್ತೀನಿ. ಇದು ಬರೀ ಬಿಳಿವನೇ ಹೇಳ್ಯಾರ ಈ ಸದ್ಯಕ್ಕೆ, ಹೀಗಾಗಿ ಬಿಳಿ ಒಂದೇ ಮಾಡೀನಿ. ಕರೆದ್ರೆ ಗುಲಾಬಿ ಹೂವಿನ ಗತೆ ದೊಡ್ಡ ಕಾಣಿಸುತ್ತೆ. ಇದು ಸಾಬುದಾನಿ ಇದ್ರೊಳಗೆ ಇದು ಸಣ್ಣದು. ಇದು ಹಸಿಮೆಣ್ಸಿಕಾಯಿದಿದೆ. ಇದು ಹಸಿಮೆಣ್ಸಿಕಾಯಿದಿದೆ. ಇದು ಖಾರ ಪುಡಿದಿದೆ. ಇದು ಬ್ಯಾಡಗಿ ಖಾರ ಪುಡಿ ಹಾಕಿ ಮಾಡಿದ್ದು, ಬಣ್ಣ ಹಾಕಿದ್ದಲ್ಲ, ಇದು ಖಾರ ಪುಡಿ ಹಾಕಿದ್ದಿದೆ. ಇದೇ ಥರ ಸಣ್ಣದ್ರೊಳಗೇನೆ ಅದರೊಳಗೇನೆ ಹಸಿಮೆಣ್ಸಿಕಾಯಿ ಹಾಕಿನೇ ಮಾಡಿದ್ದದು. ಇದು ಅವಲಕ್ಕಿ ಹಪ್ಪಳ ಇದೆ. ಇದು ಅವಲಕ್ಕಿ ಹಪ್ಪಳದೊಳಗಂದ್ರೆ ಕೆಲವು ಜನ ಹಸಿಮೆಣ್ಸಿಕಾಯಿ ಮಸಾಲೆ ಹಾಕಿದ್ದು ಬೇಕ್ರಿ ಅಂತಾರೆ. ಇವುದ್ರೊಳಗೆ ಮಸಾಲೆ ಹಾಕಿಲ್ಲ ನಾನು, ಬರೀ ಪ್ಲೇನ್ ಉಪ್ಪು ಒಂದೇ ಹಾಕಿ ನನಗೆ ಮಾಡಿಕೊಡ್ರಿ ಅಂತ ಹೇಳೋಣ. ಹೀಗಾಗಿ ಅದು ಒಂದೇ ಅವರಿಗೆ ನಾನು ಮಾಡಿಕೊಡ್ತೀನಿ. ಥರ ಹೇಳ್ತಾರೆ ಆ ಥರ ನಾನು ಮಾಡಿಕೊಡ್ತೀನಿ. ಹೀಗಾಗಿ ಇದು ಬತ್ತಳ ಸಂಡಿಗೆ. ಎಲ್ಲರಿಗೂ ನಮಸ್ಕಾರ. ವೈಭವಲಕ್ಷ್ಮಿ ಗೃಹ ಉದ್ಯೋಗ ನಾವೊಬ್ಬ ಸೇವಕ ಇದ್ದಂಗೆ ಅದು ಹೋಗಿ ಸರ್. ನೀವು ಸೇವಕ ಅಂತ ಹೇಳಿದ್ರಿ, ನೋಡಿರಿ ಇಷ್ಟು ಈಗಿನ ಕಾಲದಲ್ಲಿ ಇಷ್ಟೊಂದು ನಿಮ್ಮ ಮನೆಯವರಿಗೆ ಬೆಂಬಲವಾಗಿ ನಿಂತಿರಿ. ಈ ಗೃಹ ಉದ್ಯೋಗನ ಯಾಕೆ ಅವರಿಗೆ ನೀವು ಮಾಡಲಿಕ್ಕೆ ಇದು ಮಾಡಿದ್ರಿ? ಕರೆಕ್ಟ್, ನೀವು ಕೇಳಿದಂಥ ಕ್ವಶನ್ ಭಾಳ ಚಲೋ ಇದೆ. ಇದ್ರೊಳಗೆ ನಾವು ಮುಂದೆ ಬರಬೇಕು. ಇದನ್ನೇ ನಾವು ಯಾಕೆ ಆರಿಸ್ಕೊಂಡಿವಿ ಅಂತಂದ್ರೆ ನಮ್ಮಿಂದ 4 ಮಂದಿ ಬೆಳಿಬೇಕು. ನಾವು ಬೆಳಿತೀವಿ, ನಮ್ಮ ಕಡೆಯಿಂದ 4 ಮಂದಿಗೆ ಈ ವಿದ್ಯೆ ಬೆಳಿಬೇಕು ಅವರಿಗೆ. ಅದಕ್ಕೆ ಅದರ ಸಲುವಾಗಿ ನಾವು ಇದನ್ನು ಆರಿಸ್ಕೊಂಡೆವು. ಅವರು ನೀವು ಬೆನ್ನೆಲುಬಾಗಿ ಒಟ್ಟಿನಲ್ಲಿ ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡಿ? ಎಲ್ಲ ರೀತಿಯಿಂದ ಸಹಾಯ ಮಾಡ್ತೀನಿ.
ಅವ್ರು ಹೇಳಿ ಯಾವುದೇ ಅದಕ್ಕೆ ನಾವು ಏನದು ಗೊತ್ತು ಅವ್ರು ಏನು ಮಾಡ್ತಾನಂತಂದ್ರು ಅದಕ್ಕೆ ನಾವು ಕೋಆಪ್ರೇಷನ್ ಕೊಟ್ಟೆವು. ಯಾಕಂದ್ರೆ ನಮಗೂ ಅನುಕೂಲ ಮಾಡಿದ್ರು ಅವರು. ನಾ ಕೆಲಸ ಮಾಡೋ ಹೊತ್ನಾಗ ನಮಗೂ ಇದು ಮಾಡಿದರು, ನಮ್ಮ ಮಕ್ಕಳು ಸಪೋರ್ಟ್ ಕೊಟ್ಟರು, ಎಲ್ಲನೂ ಇದು ಆಯ್ತು. ಅದಕ್ಕೆ ಇದೊಂದು ಮಾಡ್ಕೊತ ಹೋದರು. ಚಲೋ ಆಗಲಿ, ಇವರಿಂದ 4 ಮಂದಿ ಬೆಳೀಲಿ. ನಾವೇ ಒಬ್ಬರು ಬೆಳಿಬಾರ್ದು, ನಮ್ಮಿಂದ 4 ಮಂದಿಗೆ ನಾವು ಬೆಳೆಸಿದ್ವಿ ಅಂತಂದರೆ ಅದು ನಮ್ಮ ದೇವ್ರು ಕೊಟ್ಟಂಥ ಶಕ್ತಿ ಅಂತ ನಾವು ತಿಳ್ಕೊಂಡಿವಿ. ಈಗ ಇಷ್ಟೆಲ್ಲ ಪ್ರಶಸ್ತಿಗಳು ಬಂದಿದೆ, ಸುಮಾರು ಸುದೀರ್ಘವಾಗಿ ಒಂದು 30 ವರ್ಷ ಇದನ್ನು ಮಾಡ್ಕೊತ ಬಂದಿದೆ. ನಿಮ್ಗೆ ಹೆಂಗೆ ಹೆಮ್ಮೆ ಅನ್ನಿಸ್ತದೆ, ಏನು ಖುಷಿ ಅನ್ನಿಸ್ತದೆ? ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕಂತಂದರೆ ಖಾಲಿ ಮಾತಾಡ್ಕೊತು ಇದು ಮಾಡೋದು ಅದು ಚಲೋ ಅಲ್ಲ. ನಮ್ಮ ಮನೆ ಕೆಲಸ ಆಯ್ತು ಒಂದು, ಆಮೇಲೆ ನಮ್ಮಿಂದ 4 ಮಂದಿಗೆ ಬೆಳೆಸುವಂಥ ಶಕ್ತಿ ನಮಗೆ ಕೊಟ್ಟಾನ ದೇವರು. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಇದನ್ನು ಮಾಡೀವಿ. ಇದರಿಂದ ನಮಗೇನು ಹೆಚ್ಚು ನಾವೇ ಮುಂದೆ ಬರಬೇಕು ಎಂಬ ಭಾವನೆ ನಮ್ಮಲ್ಲಿಲ್ಲ. ನಮ್ಮಿಂದ ಅವ್ರು ಮುಂದೆ ಬರಲಿ, ನಾವು ಅನ್ಕೆ ಮುಂದೆ ಬಂದಿರ್ತೀವಿ. ಅದಕ್ಕೆ ಇದಕ್ಕೆಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಗಳೇ ಕಾರಣ ನಮಗೆ ಇದ್ದದ್ದು ಹೇಳ್ಕೊಂಡು.